ಹರೇ ಕೃಷ್ಣ. ವೆಲ್ಕಮ್ ಟು ಡೇ 55. ಯಾರು ಕೇವಲ ತನ್ನ ವೈಯಕ್ತಿಕ ಸುಖಕ್ಕಾಗಿ ಬೇರೊಬ್ಬರಿಗೆ ಅನ್ಯಾಯ ಮಾಡುತ್ತಾನೋ, ಬೇರೊಬ್ಬರ ಸೊತ್ತನ್ನು ಅಪಹರಿಸಿ ಆಸ್ತಿ ಮಾಡಿ ತನ್ನ ಪೀಳಿಗೆಯ ಉಪಭೋಗಕ್ಕೆ ದಾರಿ ಮಾಡಿ ಕೊಡುತ್ತಾನೋ ಫಲಾನುಭವಿಗಳು ಆಗಿರುತ್ತಾರೆ. ಅದಕ್ಕಾಗಿ ತಮ್ಮ ಪೂರ್ವಜರು ಮಾಡಿದ ಪಾಪದ ಕರ್ಮದಲ್ಲಿ ಆತನ ವಂಶದವರು ಪಾಲುದಾರರೂ ಆಗಿರುತ್ತಾರೆ. ಆ ಕರ್ಮದ ಫಲವನ್ನು ಅವರು ಸಹ ಅನುಭವಿಸಲೇಬೇಕಾಗಿರುತ್ತದೆ. ಒಬ್ಬ ದುಷ್ಟನಿಂದ ಒಂದು ಪೀಳಿಗೆಯೇ ಬೀದಿಗೆ ಬಿದ್ದಿರುತ್ತದೆ. ಹರೇ ಕೃಷ್ಣ.